ನಮಸ್ಕಾರ. ಧರ್ಮಸ್ಥಳ ಪ್ರಾಪರ್ಟೀಸ್ ನೋಡಿ, ಇದು 28 ಎಕರೆ ಪ್ಲಾಟು, ಎಲ್ಲ ಕೆಂಪು ಭೂಮಿ. ಇದು ಫುಲ್ಲು 28 ಎಕರೆ ಮಾವಿದೆ. 1000 ಚಿಲ್ಲರೆ ಮಾವಿದೆ. 2 ಬೋರ್ ಇದೆ, ಹೆವಿ ನೀರು. ಅದೇ ಒಂದೇ ಬೋರ್ ಓಡ್ತಾ ಇರೋದು. ಒಂದು ಮನೆ ಇದೆ, ಬೆಟ್ಟದ ಪಕ್ಕ ಇದೆ ನೋಡಿ. ಇಲ್ಲಿ ವ್ಯೂ ಚೆನ್ನಾಗಿದೆ ನೋಡಿ, ಒಳ್ಳೆ ಇಲ್ಲಿ ವ್ಯೂ ಇದೆ. ರೆಸಾರ್ಟ್ ಮಾಡೋಕ್ಕಂತೂ, ವಿಲ್ಲಾ ಮಾಡೋಕ್ಕಂತೂ ಒಳ್ಳೆ ಜಾಗ. ಇದು ಬೆಂಗಳೂರಿಂದ 80 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ 80 ಕಿಲೋಮೀಟರ್ ಆಗುತ್ತೆ. ಜನರ ಪ್ರಾಪರ್ಟಿ, ಕೆಂಪು ಭೂಮಿ. ಜಾಗ ಚೌಕಾಕಾರ ಒಂದೇ ಮಠ ಇದೆ, ಯಾವ ಖರ್ಚು ಮಾಡೋಂಗಿಲ್ಲ. ನೋಡಿ, ಒಂದೇ ಮಠ ಇದೆ. ಒಂದು ಮನೆ ಇದೆ, 24 ಅವರ್ ಕರೆಂಟ್ ಇದೆ. ಆಮೇಲೆ ವಿಲೇಜ್ ನಿಯರ್ ಇದೆ, ರಸ್ತೆ ಅನುಕೂಲ ಚೆನ್ನಾಗಿದೆ. ರಸ್ತೆ 30 ಅಡಿ ರಸ್ತೆ ಇದೆ. ವಿಲ್ಲಾ ಮಾಡೋಕ್ಕೆ, ರೆಸಾರ್ಟ್ ಮಾಡೋಕ್ಕೆ ಒಳ್ಳೆ ಜಾಗ ನೋಡಿ. ಎಲ್ಲ ಫುಲ್ ಮಾವು, ಎಲ್ಲ 10 ವರ್ಷದ ಮಾವಿನ ಗಿಡ. ಒಂದು ವರ್ಷಕ್ಕೆ 10 ಲಕ್ಷದಿಂದ 12 ಲಕ್ಷ ವರಮಾನ ಬರುತ್ತೆ, ಆದಾಯ ಬರುತ್ತೆ. ಡೈರೆಕ್ಟ್ ರಿಸ್ಕ್ ಇದೆ, ಒಬ್ಬರೇ ಓನರು. ಮಳವಳ್ಳಿ ತಾಲೂಕು, ಒಂದು ಮನೆ ಇದೆ ನೋಡಿ, 2 ಫ್ಲೋರ್ ಮನೆ ಇದೆ. ಡೈರೆಕ್ಟ್ ರಿಸ್ಕ್, ಒಬ್ಬರೇ ಓನರು. ಒಳ್ಳೆ ವಾಸ್ತು ಇದೆ ಜಾಗ. ಇಪ್ಪತ್ತೆಂಟು ಎಕರೆ ಮಾವಿನ ತೋಟ ಏನು ತೋರಿಸಿದ್ವಲ್ಲ, ಸೊ ಇದು ಎಂಟ್ರೆನ್ಸು. ಈ ಥರ ಟಾರ್ ರೋಡಿಂದ ಎಂಟ್ರೆನ್ಸು. ಇಲ್ಲಿ ಪಕ್ಕದಲ್ಲೇ ಊರು. ಸೊ ಊರಿಂದ ಆಚೆ ಇದೆ ಇದು ಐಸೋಲೇಟೆಡ್ ಪ್ಲೇಸ್. ಇದು ಈ ಥರ ಬ್ಯಾಕ್ ಡ್ರಾಪಲ್ಲಿ ಒಂದು 350-400 ಮೀಟ್ರ್ ಅದು ನನಗೆ. ಒಂದು 350ರಿಂದ 400 ಮೀಟ್ರು ಪರ್ಚೇಸ್ ರೋಡು ಟಿಲ್ ಲ್ಯಾಂಡು ಒಂದು ಅಂಗಡಿಯಲ್ಲಿವರೆಗೂ. ಸೊ ಸೇಫ್ಟಿಗೆ ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಫುಲ್ಲಿ ಡೆವಲಪ್ಡ್ ಲೀಗಲ್ ವೆರಿಫೈಡ್ ಪ್ರಾಪರ್ಟಿ. 28 ಎಕರೆ ಪೂರ್ತಿ ಮಾವು. ಎಷ್ಟು ಬಂದು ಒಂದು 1200 ಮೇಲ್ಪಟ್ಟು ಫಲ ಬಿಡ್ತಿರುವಂಥ ಮಾವಿನ ಗಿಡಗಳು. ಅದು ತೋರಿಸಿದಲ್ಲ, ಒಂದು ಅದ್ಭುತವಾದ ಬಂಗ್ಲೆ ಇದು. 30 ಅಡಿ ಪರ್ಚೇಸ್ಡ್ ರೋಡ್ ಇದು. ಫಾರ್ಮ್ ಲ್ಯಾಂಡ್ಗೆ ಪ್ರೆಸೆಂಟ್ಗೆ ಸೂಟಬಲ್.